ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಸಮಾಜ ಸೇವಕ ಹೂವಳ್ಳಿ ಡಾಕ್ಟರ್ ಕೆ ಅಂಬರೀಶ್ ರವರಿಂದ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ. ಸಮಾಜ ಸೇವೆಯನ್ನು ನಿಸ್ವಾರ್ಥದಿಂದ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ವರ್ಗದವರಿಗೆ ಹಾಗೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾ ಬಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಮಾಜ ಸೇವೆ ಮುಂದುವರಿಸುತ್ತೇನೆ ಎಂದು ಹೇಳಿದರು. ಶ್ರೀನಿವಾಸಪುರ ತಾಲೂಕು ದಳಸನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವ ಪ್ರಯುಕ್ತ ದಳಸನೂರು ಹಾಗೂ ಚಿರುವನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಟ್ರ್ಯಾಕ್ ಸೂಟ್, ಪುಸ್ತಕ ಮತ್ತು ಲೇಖನ ಸಾಮಗ್ರಿ ವಿತರಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಕಸಾಬಾ ಹೋಬಳಿಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಲ್ಯಾಪ್ಟಾಪ್, ಕಂಪ್ಯೂಟರ್, ಟ್ರ್ಯಾಕ್ ಸೂಟ್, ಲೇಖನಿ ಸಾಮಗ್ರಿಗಳನ್ನು ಶಾಲೆಯ ಶಿಕ್ಷಕರು ತಿಳಿಸಿದಲ್ಲಿ ಅವುಗಳನ್ನು ಕೊಡುವ ಕೆಲಸವನ್ನು ಮಾಡುತ್ತೇನೆ. ಓದಿನಲ್ಲಿ ನಿರಾಸಕ್ತಿ ತೋರಿದರೆ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಂಡಂತೆ. ಆದ್ದರಿಂದ ಎಸ್ಎಸ್ಎಲ್ಸಿ ಓದುತ್ತಿರುವ ಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆದು ಶಾಲೆಯ ಹಾಗೂ ಪೋಷಕರ ಗೌರವವನ್ನು ಕಾಪಾಡಬೇಕು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದು ಹೇಳಿದರು. ನಮ್ಮ ಕುಟುಂಬದ ಕಷ್ಟದ ದಿನಗಳಲ್ಲಿ ನಾನು ಕಷ್ಟಪಟ್ಟು ಓದಿ ಇಂದು ಭಾರತ ಸರ್ಕಾರದಿಂದ ಗೌರವಾಯುತ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ. ಇದಕ್ಕೆಲ್ಲ ನನ್ನ ತಂದೆ ತಾಯಿ ಹಾಗೂ ಗುರು ಹಿರಿಯರ ಆಶೀರ್ವಾದ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದಳಸನೂರು ಹಾಗೂ ಚಿರುವನಹಳ್ಳಿ ಶಾಲಾ ಶಿಕ್ಷಕರಿಂದ ಸಮಾಜ ಸೇವಕ ಡಾಕ್ಟರ್ ಕೆ ಅಂಬರೀಶ್ ರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಡಾಕ್ಟರ್ ಕೆ ಅಂಬರೀಶ್, ಶ್ರೀನಿವಾಸಪುರ ವೃತ್ತ ನಿರೀಕ್ಷಕ ಶಂಕರಾಚಾರಿ, ಮುಖಂಡರಾದ ದಳಸನೂರು ಡಿವಿ ಶ್ರೀನಿವಾಸಗೌಡ, ಯುವ ಮುಖಂಡ ರಾಮಕೃಷ್ಣೇಗೌಡ, ಹೂವಳ್ಳಿ ಕೃಷ್ಣಪ್ಪ, ರೈತ ಮುಖಂಡ ವೀರಭದ್ರ ಸ್ವಾಮಿ ಮುನೇಗೌಡ, ಪ್ಯಾರಜಾನ್ ನಂಬಿಹಳ್ಳಿ ನಾಗರಾಜ್, ನರಸಿಂಹಪ್ಪ, ಕೃಷ್ಣಪ್ಪ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಆಯಿಷಾ ಬಾನು, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಲಕ್ಷ್ಮಿ, ಶಿಕ್ಷಕರಾದ ನವೀನ್, ಸಿಆರ್ಪಿ ಚೆನ್ನಪ್ಪ, ನಂಬಿಹಳ್ಳಿ ಶಾಲಾ ಮುಖ್ಯ ಶಿಕ್ಷಕರ ಡಿಎನ್ ರಾಮಚಂದ್ರ, ಚರವನಹಳ್ಳಿ ಶಾಲಾ ಶಿಕ್ಷಕರಾದ ಅಹ್ಮದ್ ಜಾನ್, ಶ್ರೀನಿವಾಸ ರೆಡ್ಡಿ, ದಳಸನೂರು ಹಾಗೂ ಚಿರುವನಹಳ್ಳಿ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಏನು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಈ ಸಮಾಜ ಸೇವೆಯಲ್ಲಿ ಯಾವುದೇ ಥರ ಜಾತಿ ಭೇದ ಭಾವ ಇಲ್ಲ, ರಾಜಕೀಯ ಇಲ್ಲ, ಇನ್ನೊಂದಿಲ್ಲ, ಪಕ್ಷಭಾವ, ಯಾವುದೇ ಥರ ರಾಜಕೀಯ ಇಲ್ದಿರ ನಾವು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಸಮಾಜ ಸೇವೆ ಮಾಡ್ತಾನೆ ಇರ್ತೀವಿ. ಇನ್ನೂ ಪ್ರತಿ ನಮ್ಮ ಕಸಬಾ ಹೋಬಳಿಯ ಎಲ್ಲ ಶಾಲೆಗಳಲ್ಲಿ ಟ್ರ್ಯಾಕ್ ಶೂಟ್ ಮತ್ತು ಲೇಖನ ಸಾಮಗ್ರಿಗಳು, ಪುಸ್ತಕಗಳು ಅವ್ರಿಗೆ ಯಾವ ಥರ ಅನುಕೂಲ ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಶಿಕ್ಷಕರಿಂದ ನಮಗೆ ಒಂದು ಆಹ್ವಾನ ಬಂದರೆ ನಾವು ಎಲ್ಲ ಕಡೆಗೂ ನಮ್ಮ ಕಸಬಾ ಹೋಬಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ ಎಲ್ಲೇ ಬೇಕಾದ್ರೂ ನಾವು ಮಕ್ಕಳಿಗೆ ಆಗುವಂತಹ ಯಾವ ಥರ ಉಪಯೋಗ ಬೇಕಾದರೂ ನಾವು ಮಾಡಿಕೊಡ್ತೀವಿ. ಈ ಒಂದು ಶಾಲೆಯಲ್ಲಿ ಮುಖ್ಯವಾಗಿ ಏನಂದರೆ SLC ಯಾರ್ಯಾರು ಓದ್ತಾ ಇದ್ದಾರೋ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ನಿಮಗೆ ಜೀವನದ ಮೊದಲನೇ ಮೆಟ್ಲಿದು. ಈ ಮೆಟ್ಲು ನೀವು ಸರಾಗವಾಗಿ ಹತ್ಕೊಂಡು ಒಳ್ಳೆ ಪರ್ಸೆಂಟೇಜು, ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಮ ಶಿಕ್ಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಗೌರವ ತಂದು ಕೊಡ್ಬೇಕಂತ ಕೋರ್ತಾ ಇದ್ದೀನಿ. ಆ ಟೈಮಲ್ಲಿ ಓದಬೇಕಾದಾಗ ತುಂಬ ಕಷ್ಟಪಟ್ಟು ನಾವು ಮೇಲೆ ಬಂದಿದ್ದೀವಿ. ಇವತ್ತು ನಾವು ಡಾಕ್ಟರೇಟ್ ಅವಾರ್ಡ್ ತಗೋಬೇಕು, ಅದು ಭಾರತ ಸರ್ಕಾರದಿಂದ ಡಾಕ್ಟರೇಟ್ ಅವಾರ್ಡ್ ತಗೊಂಡಿದ್ದೀನಿ ಅಂದರೆ ನಿಮ್ಮಂಥ ಪುಟ್ಟವಾದ ಗುರು ಹಿರಿಯರ ಆಶೀರ್ವಾದ, ಶಿಕ್ಷಕರ ಒಂದು ಆಶೀರ್ವಾದ, ಎಲ್ಲ ಆಶೀರ್ವಾದದಿಂದ ನಾವು ಒಂದು ತಕ್ಕನ ಮಟ್ಟಿಗೆ ಬೆಳ್ಕೊಂಡು ಬಂದಿದ್ದೀವಿ. ಅದೇ ಥರ ನೀವು ಒಳ್ಳೆ ಓದಿನಲ್ಲಿ ಮುಂದೆ ಬಂದು ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ, ಈಗ ನೀವು ಪೇಪರಲ್ಲಿ ನ್ಯೂಸಲ್ಲಿ ಬರೋ ಥರ ಇರಬೇಕು. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಗಣರಾಜ್ಯೋತ್ಸವನ ನಿಮ್ಗೆ ಯಾರಿಗೋಸ್ಕರ ಕೊಟ್ಟಿದ್ದಾರೆ? ಪ್ರಜಾಪ್ರಭುತ್ವ ನಮ್ಮದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂತಹದನ್ನ ನೀವು ಯಾರು ದುರುಪಯೋಗ ಮಾಡ್ಕೋಬೇಡಿ. ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಬರಲ್ಲ. ದುಡ್ಡು ಎಷ್ಟಿದ್ರೇನು ತಿನ್ನೋದು ಅನ್ನನೇ ತಿನ್ಬೇಕು. ಬಂಗಾರ ತಂದಿಟ್ರೆ ತಿಂತಾರಾ? ಯಾರು ತಿನ್ನಲ್ಲ. ಆದರೆ ತಿನ್ನೋದಕ್ಕೆ ಅನ್ನನೇ ಬೇಕು. ನಾವು ಬದುಕಬೇಕಂದ್ರೆ, ಮುಂದಿನ ಜೀವನ ಸಾಗಿಸ್ಬೇಕಂದ್ರೆ ದುಡ್ಡು ಬೇಕು. ಅದೇ ಥರ ನೀವು ಯಾವ ಥರ ನಿಮ್ಮ ಕೈಯಲ್ಲಿ ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ನಿಮ್ಮ ಜೀವನಕ್ಕೆ ಸಂಪಾದನೆ ಮಾಡಿಕೊಂಡು ನಿಮ್ಮಂತ ಮುಂದೆ ಪೀಳಿಗೆಗೆ
ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ, ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ಇವತ್ತು ನಮ್ಮ ಶ್ರೀನಿವಾಸ್ ಗೌಡ್ರು ನೋಡಪ್ಪ ನೀನು ಬರೋದೇ ಇಲ್ಲ, ನಾನು ಯಾವಾಗೂ ಟ್ಯಾಕ್ಸಿ ಕೊಡಬೇಕು, ಮೇಡಮ್ನವ್ರು ಫೋನ್ ಮಾಡ್ತಾನೆ ಅವರೇ, ನಮಗೆ ಟೈಮ್ ಇಲ್ಲ. ಯಾಕಂದ್ರೆ ನಮ್ಗೆ ಇವಾಗ ದುಡಿಮೆ ಮಾಡಬೇಕು. ನಾವು ದುಡಿಮೆ ಮಾಡಿದ್ರಲ್ಲಿ ನಿಮ್ಮಂಥ ಮಕ್ಕಳಿಗೆ, ಶಾಲೆಗಳಿಗೆ ಒಂದಷ್ಟು ನಮಗೆ ಒಂದು ಕೊಟ್ಟರೆ ಸಮಾಧಾನ. ಅದೇ ಥರ ನೀವು ಒಂದು ಒಳ್ಳೆ ಮನ ಬೆಳೆಸ್ಕೊಳ್ಳಿ, ಎಲ್ಲರೂ ಒಳ್ಳೆ ಚೆನ್ನಾಗಿ ನಾನು ನೆಕ್ಸ್ಟ್ ನೋಡೋ ಜೊತೆಗೆ ಈ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಫಲಿತಾಂಶ ತಗೊಂಡು ನಮ್ಮ ಕೋಲಾರ ಜಿಲ್ಲೆಗೆ ಫಸ್ಟ್ ಬರ್ತೀನಿ ಅಂತ ಯೋಚನೆ ಮಾಡಿದ್ರೆ ನೀವು ತಾಲೂಕು ಮಟ್ಟಕ್ಕಾದ್ರೂ ಬೆಳಿತೀರಾ. ಆದರೆ ಕರ್ನಾಟಕಕ್ಕೆ ಫಸ್ಟ್ ಬರಬೇಕಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಆದರೂ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ. ನೀವು ಒಳ್ಳೆ ಫಲಿತಾಂಶ ತಗೊಳ್ಳಿ, ನಿಮ್ಮ ಶಿಕ್ಷಕರಿಗೆ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ತಂದುಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತಾ.